ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಕರ್ನಾಟಕ ಸಾಂಸ್ಕೃತಿಕ ನಾಡು ಅಂತ ಎಷ್ಟು ಗರ್ವದಿಂದ ಹೇಳ್ಕೊಳ್ತೀವಲ್ಲ ನಾವೆಲ್ಲ. ಆದರೆ ಅದೇ ಗರ್ವ, ಅದೇ ಹೆಮ್ಮೆ ಇಂತಹ ಐತಿಹಾಸಿಕ ತಾಣಗಳ ಹೀನಾಯವಾದ ಪರಿಸ್ಥಿತಿಯನ್ನು ಕಂಡಾಗ ನಾಚಿಕೆಯಾಗಿ ಮಾರ್ಪಡೋದಂತೂ ನಿಜ ನೋಡ್ರಿ. ಎಲ್ಲದಕ್ಕೂ ಸರ್ಕಾರವನ್ನು ದೂಷಿಸುವುದು ಸರಿಯಲ್ಲ. ಎಲ್ಲವನ್ನು ನಮ್ಮದೇ ಎಂದು ಗೌರವಿಸಿದಾಗ ನಾವು ಬೆಳೆಯುತ್ತೇವೆ ಮತ್ತು ನಮ್ಮ ಸಂಸ್ಕೃತಿಯೂ ಕೂಡ ಬೆಳೆಯುತ್ತದೆ. ಸ್ನೇಹಿತರೆ, ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡಬೇಕು ಎಂಬ ತ್ವರಿತ ನುಡಿಯನ್ನು ನೀವೆಲ್ಲರೂ ಕೇಳಿರ್ತೀರ. ಇದರ ಅರ್ಥ ಇಷ್ಟೇ: ಅದೆಷ್ಟು ಕನಕಗಿರಿ ಪಟ್ಟಣವು ಚಾವುಂಡರಾಯನ ಕಾಲದಲ್ಲಿ ಕಲೆ, ಸಾಂಸ್ಕೃತಿಕ ವೈಭವದಿಂದ ಕೂಡಿತ್ತು ಎಂದರ್ಥ. ಹದಿನಾರನೇ ಶತಮಾನದಲ್ಲಿ ನಿರ್ಮಿತವಾದ ಅದೆಷ್ಟೋ 700ಕ್ಕೂ ಹೆಚ್ಚು ನೆಲದಾಳದ ಬಾವಿಗಳಲ್ಲಿ ಇನ್ನು ಅಳಿದೋಗದ ಬಾವಿಯೇ ಅದುವೇ ಕನಕಾಚಲಪತಿ ಬಾವಿ. ಸುಮಾರು 30 ಅಡಿ ಆಳ ಮತ್ತು 200 ಅಡಿ ಉದ್ದವಿರುವ ಈ ಬಾವಿಯು ವಿಜಯನಗರದ ಸಾಮಂತನಾದ ವೆಂಕಟಪ್ಪ ನಾಯಕ ನಿರ್ಮಿಸಿದನೆಂಬ ಪ್ರತೀತಿ. ಇತಿಹಾಸಕರ ಪ್ರಕಾರ ಇದು ಪ್ರಮುಖವಾಗಿ ರಾಣಿಯರ ಸ್ನಾನಕ್ಕಾಗಿ ಅಥವಾ ರಾಜರಾಣಿಯರ ಜಲಕ್ರೀಡೆಗಾಗಿ ವೆಂಕಟಪ್ಪ ನಾಯಕ ನಿರ್ಮಿಸಿದನೆಂಬ ಪ್ರತೀತಿ. ಆದರೆ ಇಲ್ಲಿನ ಕಲಾಕೃತಿಗಳು ಮತ್ತು ದೇವರ ಗರ್ಭಗುಡಿಗಳು ಬೇರೆಯದ್ದೇ ಕಥೆಯನ್ನು ಹೇಳುತ್ತಿದ್ದವು. ಬಾವಿಯ ಪ್ರಮುಖ ಸ್ಥಳ ಅಂದ್ರೆ ಮುಖ್ಯ ಕೊಳಕ್ಕೆ ಬರಲು ಪ್ರಮುಖವಾಗಿ 4 ದ್ವಾರಗಳಿವೆ. ಅದರಲ್ಲಿ ಮೊದಲನೇದಾಗಿ ಮುಖ್ಯ ದ್ವಾರ, ಅದು ರಾಜರ ಮನೆತನದವರಿಗೆ ಬರಲಿಕ್ಕೆ. ಇನ್ನು ಉಳಿದದ್ದು 3 ಗುಪ್ತ ದ್ವಾರಗಳು, ಅದು ದಾಸಿಯರು ಮತ್ತು ರಾಣಿಯರು ಗುಪ್ತವಾಗಿ ಬರಲಿಕ್ಕೆ 3 ದ್ವಾರಗಳಿವೆ. ಈ ಪ್ರಮುಖ ಕೊಳಕ್ಕೆ ಬರಲು 3 ದೇವರ ಗರ್ಭಗುಡಿಗಳನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ಕೃಷ್ಣದೇವರನದ್ದು, ಮತ್ತೊಂದು ಬ್ರಹ್ಮದೇವನದ್ದು, ಮಗದೊಂದು ಮಹಾಶಿವನದ್ದು. ಮತ್ತು ಪ್ರಮುಖವಾದದ್ದೇನೆಂದ್ರೆ ಈ ಬಾವಿಯ ಜಲಮೂಲ ಏನಂದ್ರೆ ಇಲ್ಲೇ ಹರಿಯುವ ಹಳ್ಳ ಕೊಳ್ಳಗಳಿಂದ ಈ ಬಾವಿಯಲ್ಲಿ ನೀರು ಕೂಡ ತುಂಬಿ ಹರಿಯುವುದನ್ನು ನಾವು ನೋಡ್ಬೋದು. ಮತ್ತು ಇಲ್ಲೇ ನಿರ್ಮಿಸಿರುವ ಏತ ನೀರಾವರಿ ಪದ್ಧತಿಯು ಕೂಡ ಎಲ್ಲ ನೋಡಿಗರ ಮತ್ತು ನೆಟ್ಟಿಗರ ಗಮನ ಸೆಳೆಯುತ್ತದೆ. ಸ್ನೇಹಿತರೆ, ಇಷ್ಟೊಂದು ಇತಿಹಾಸದ ಹಿನ್ನೆಲೆಯನ್ನು ಹೊಂದಿರುವ ಈ ಬಾವಿ ಮತ್ತು ಅದೆಷ್ಟು ಶಿಲ್ಪಿಗಳ ಚಾಕಚಕ್ಯತೆಯನ್ನು ವರ್ಣಿಸುವ ಈ ಬಾವಿಯಲ್ಲಿ ನಾವು ಕೇವಲ 5 ನಿಮಿಷನೂ ಕೂಡ ತಂಗೋದಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಬರುವ ಅದೆಷ್ಟೋ ಜನರು ಬರೀ ನೆಟ್ಟಿಗರು ನೋಡೋದಕ್ಕೆ ಬರೋದಿಲ್ಲ. ಕೆಲವೊಂದಿಷ್ಟು ಜನ ಇದನ್ನ ಈ ವಾತಾವರಣನ ಹಾಳು ಮಾಡೋಕ್ಕೂ ಕೂಡ ಬರ್ತಿರ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಅಲ್ಲೇ ಇಲ್ಲೇ ಬಿದ್ದಿರುವ ಸೇದಿದ ಅರ್ಧ ತುಂಡಿನ ಸಿಗರೇಟ್ ತುಂಡುಗಳನ್ನು ನಾವು ನೋಡ್ಬೋದು, ಮತ್ತು ಮದ್ಯಪಾನದ ಬಾಟಲಿಗಳನ್ನು ಅಲ್ಲಿ ನೋಡ್ಬೋದು, ಮತ್ತು ಚಿಪ್ಸ್ನ ಪ್ಯಾಕೆಟ್ಗಳು ಕೂಡ ನಾವು ಮುಖ್ಯ ದ್ವಾರದಲ್ಲಿ ಮತ್ತು ಇನ್ನುಳಿದ ದ್ವಾರಗಳಲ್ಲಿ ನೋಡ್ಬೋದು. ಕನಕರಾಯನ ಪರಮ ಭಕ್ತರು ಕಂಕಣ